ಏನ್ ಮಗ ಲಡ್ಡು ಬಾಯಿ ಬಿತ್ತ ಇಲ್ವಾ? ಹೆಂಗಿದೆ ನೋಡು. ಓಕೆ ಡನ್. ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಒಂದು ಅವರಿಗೆ ಒಂದು 6 ವರ್ಷದಿಂದ ಇದೆ. ನೀವು ಜೀವಂತ ಇದ್ದೀರಲ್ಲ. ಸಕಲೇಶ್ಪುರದಲ್ಲಿ ಈ ತರದೊಂದು ಬೆಟ್ಟ ಇದೆ ಅಂತ ಗೊತ್ತಿರ್ಲಿಲ್ಲ. ಬರೋರು 4x4 ಜಿಪ್ಸಿ ಆರ್ ಹಿಮಾಲಯನ್ ಅವ್ರ ಅಡ್ವೆಂಚರ್ ಬೈಕಲ್ ಬನ್ನಿ. ಇದಂತೂ ಮಿಸ್ ಮಾಡಬೇಡಿ. ಬಾಕಿ ಗಾಡಿಲಿ ಬಂದ್ರೆ ತಳ್ಕೊಂಡು ಹೋಗ್ಬೇಕಾಗುತ್ತೆ, ನಡ್ಕೊಂಡು ಹೋಗ್ಬೇಕಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಾವೆಲ್ಲ ಬಾಗೆ ಬಾಯ್ಸ್ ಹೋಗ್ತಾ ಇದೀವಿ ಗವಿ ಬೆಟ್ಟಕ್ಕೆ. ಸೊ ಇವತ್ತು ನಮ್ ಜೊತೆ ಇದ್ದಾರೆ ವಿಶ್ವಾಸ್, ಶಶಾಂಕ್, ಮೋಹಿತ್ ಅಂಡ್ ದಿಶಾನ್. ನಾವೆಲ್ಲ ಇವತ್ತು ದಿಶಾನ್ ಅವ್ರ ತಾರಲ್ಲಿ ಗವಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಲಾಸ್ಟ್ ಇಯರ್ ಗವಿ ಬೆಟ್ಟಕ್ಕೆ ಬೈಕಲ್ಲಿ ಹೋಗಿದ್ವಿ. ಸೊ ಈ ಸತಿ ನಾವೆಲ್ಲ ತಾರಲ್ಲಿ ಹೋಗ್ತಾ ಇದೀವಿ. ಸೊ ಈ ಗವಿ ಬೆಟ್ಟ ಒಂದು ಸಕಲೇಶ್ಪುರದಲ್ಲಿ ಒಂದು ಫೇಮಸ್ ಪ್ಲೇಸ್, ಬಟ್ ಲೆಸ್ ಎಕ್ಸ್ಪ್ಲೋರ್ ಆಗಿರೋಂತ ಒಂದು ಪ್ಲೇಸ್. ಈ ಗವಿ ಬೆಟ್ಟಕ್ಕೆ ಹೋಗೋ ದಾರಿನ ನಮ್ಮ ವಿಶ್ವಾಸ್ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಗವಿ ಬೆಟ್ಟಕ್ಕೆ 2 ರೂಟ್ಗಳಿದೆ. ಒಂದು ಸಕಲೇಶ್ಪುರ ಮೇಲೂ ಬರ್ಬೋದು, ಇಲ್ಲ ಬಾಳುಪೇಟೆ. ಸಕಲೇಶ್ಪುರದಿಂದ ಬರೋರಿಗೆ ಸಕಲೇಶ್ಪುರ, ಶುಕ್ರವಾರ ಸಂತೆ, ಮಾಗ್ಲು, ಅಲ್ಲಿಂದ ಶನಿವಾರ ಸಂತೆ, ಅಲ್ಲಿಂದ ಗವಿ ಬೆಟ್ಟ. ಬಾಳುಪೇಟೆ ಮೇಲೆ ಬರೋರಾದ್ರೆ NH75 ಅಲ್ಲಿ ಬಂದು ಬಾಳುಪೇಟೆಯಲ್ಲಿ ಕೊಡ್ಲಿಪೇಟೆ ರೂಟ್ ತಗೊಂಡ್ರೆ ಮಾಗ್ಲು ರೀಚ್ ಆಗ್ತೀರಾ. ಮಾಗ್ಲಿಂದ ಮತ್ತೆ ಅಲ್ಲಿಂದ ಸೇಮ್ ರೂಟ್ ಶನಿವಾರ ಸಂತೆಗೆ ರೀಚ್ ಆಗ್ತೀರಾ. ಸೇಮ್ ರೂಟ್ ಕ್ಯಾರಿ ಮಾಡ್ಬೇಕಾಗುತ್ತೆ. ಮಳೆ ಬಂದು ನಿಂತಿರೋದ್ರಿಂದ ಒಂದೊಳ್ಳೆ ಟೈಮ್ ಇದು. ಆಫ್ ರೋಡ್ ಬೈಕರ್ಸ್ ಗಳಿಗೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೀವು 4x4 ಗಾಡಿಗಳಲ್ಲಿ ಬರೋರ್ಗು ಒಂದೊಳ್ಳೆ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಟೋಟಲ್ ಸಕಲೇಶ್ಪುರದಿಂದ ಹೊರಟ್ರೆ 53 to 55 ಕಿಲೋಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್. ಒಂದು 1.5 ಅವರ್ ಜರ್ನಿ. ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಗುತ್ತೆ ಟ್ರಾವೆಲ್ ಮಾಡಿ. 5 ಜನರ ಒಂದು ಗುಂಪು ಈಗಾಗಲೇ ತಾರಲ್ಲಿ ಕುಳಿತುಕೊಂಡು ಗವಿ ಬೆಟ್ಟದ ಕಡೆ ಹೋಗ್ತಾ ಇದೆ. ನಂತರ ಇಲ್ಲಿ ಈಗಾಗಲೇ ನಾವು ಹತ್ತತ್ರ ಹೊಂಕ್ರಳ್ಳಿ ಹತ್ರ ಬಂದಿದ್ದೇವೆ. ರೋಡ್ ಮಾತ್ರ ಸಖತ್ತಾಗಿದೆ ಗುರು. ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳಂಗೆ ಇಲ್ಲ. ಇದು ಆಗಲೇ ಡ್ರೈವಿಂಗ್ ಸೀಟ್ ನಲ್ಲಿ ದಿಶಾನ್ ಅವರು ಕುಳಿತಿದ್ದಾರೆ. ಬದಿಯಲ್ಲಿ ಮೋಹಿತ್ ಅವರು ಕುಳಿತಿದ್ದಾರೆ. ಆಗಲೇ ಕ್ಯಾಮ್ರಾಮನ್ ಆಗಿ ಕಿರಣ್ ಶಶಾಂಕ್ ಅವರು ಕುಳಿತಿದ್ದಾರೆ. ಮುಂದೆ ದಾರಿ ಮುಂದೆ ಆಫ್ ರೋಡ್ ನನಗೇನು ಆತ ಅಂಚಿರದ ಗಾಡಿ ಬರ್ತದ. ಅಂಚಿರದ ಗಾಡಿ ಇಲ್ಲ, ಸುಮ್ಮನೆ ಇದಕ್ಕೆಲ್ಲ ಎಲ್ಲ ಆಗ್ತಾನ ಅವನು. ಇಟ್ಕೊಳ್ಳಿ ದಟ್ಟು ಇದೊಂದು ವಿಡಿಯೋ ಮಾಡಿ 4x4 ಆಗ್ತದಾ? 4x4 ನಾವು ಇಲ್ಲಿ ನೋಡಿ, ಇಲ್ಲಿ ಎಂಕ್ಲು ನಡ್ತಂದೇ ಬರ್ಕೋಬೋಣ.
ಸ್ವಲ್ಪ ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್ ಕೇಳ ಏನ್ ಮಗ ಲಡ್ಡು ಬಾಯಿ ಬಿತ್ತ ಇಲ್ವಾ? ಹೆಂಗಿದೆ ನೋಡು. ಓಕೆ ಡನ್. ಒಂದ್ ಕೆಲಸ ಮಾಡೋಣ, ಮತ್ತೊಂದು ಉಂಟು ಜಾಗ ದಟ್ಟು ಹೋಗ್ರಿ ಆ ಕಡೆ. ಒಂದು ರೈಟ್ಗೆ ಹಾಕೊಂಡು ರೈಟ್ಗೆ ಆಲ್ ಡೇ ಶಬಾಷ್. ಹೋಗ್ಲಿ ಒಂದು ಮುಳ್ಳು ಹೊಡಿತು ಹೋಗ್ಲಿ. ತಕ್ಕಳಿದ ಟಂಗೆ ಕೈ ಉದ್ದ ಮಾಡಿ ಲಾಸ್ಟ್ ಟೈಮ್ ಇಲ್ಲಿ ನಿಲ್ಸಿ ನಮ್ಮ ಬೈಕೆಲ್ಲ ಪಾಡು ಒಳ್ಳೆ ಹಾ ಗೋ ಒಳ್ಳೆ ಹಾ ಬನ್ನಿ ಇಳೀರಿ. ಈಗ ಇಲ್ಲಿದೆ ಮಜಾ. ಮತ್ತೆ ಯಾವ್ದೋ ಕಡಿತದೆ ಗೊತ್ತು. ನಿಮ್ ಬೆರ್ಸ್ಕ ಬರ್ತಿರ್ಬೇಕು. ಜೇನು ಮಾಂಸ ಗಿಂಸ ತಿಂದ್ರ ರೈಟ್ಗೆ ತೋನು ಡ್ರೈವ್ ಉಂಡು. ಆ ಪಾಡು ಎಸ್ ಶಬಾಸ್. ಗೋ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೂಪರ್ ಎಕ್ಸ್ಪೀರಿಯನ್ಸು, ಎಲ್ಲರೂ ದಯಮಾಡಿ ಬರಬೇಕು. ಅದೆಲ್ಲಿ ಬರುತ್ತೆ ಹಾ ಹೆಂಗಿದ್ಯಪ್ಪ ಆಫ್ ರೋಡು? ಡ್ರೈವರ್ ಹೆಂಗೆ ಪರವಾಗಿಲ್ವಾ? ಕರ್ಕೊಂಡು ಹೋಗೋದಾ? ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಒಂದು 6 ವರ್ಷದಿಂದ ಇದೆ, ಹಂಗಾಗಿ ಸ್ವಲ್ಪ ನಾವು ಬಚಾವಾಗಿದೆ. ಹೋಗ್ಲಿ ಇಲ್ಲೇ ನಾವು ಬಿದ್ದಿರೋದು ಮುಲ್ಲ. ಪಾಡು ಹಾ ಉಂಟಾ ಚೂರು ಸ್ಟಡಿ ಇಪ್ಪನ ಜಾಗ ಉಂಟು ದಟ್ಟು ಇಳೀರಿ. ಈಗ ಇಲ್ಲ ಇರೋ ಇಂಚು ಸ್ಲೋ ಪಾಡು ಫ್ರೇಮ್ ನೋಡ್ಕೊಳ್ಳಿ, ಸೈಡ್ ಬರೋದು ಚೆನ್ನ ಇಂಚಿ ನೀವು ನೋಡ್ಕೊಳ್ಳಿ. ಅದು ರೊಟೇಟ್ ಎಲ್ಲ ಮಾಡಿ ತೆಗಿತಿರ್ತೀನಿ. ನೀವೇನಾರು ಮಾಡ್ಕೊಳ್ಳಿ. ಈಗ ಹೆಂಗಿದೆ ನೋಡಿ ಈ ಶಾರ್ಟು. ಈ ಶಾರ್ಟ್ ಹೆಂಗೆ ಬಂದಿದೆ ಗೊತ್ತಾ? ಈಗ ನಾಮಕರಣದ ಬಿಟ್ಟಿಲ್ಲ. ರೈಟಲ್ಲೇ ಹೋಗ್ಲಿ. ಶಂಕರ ನೋಡಿ ಅಣ್ಣ, ಹೆಂಗಣ ಇದು ಗುಂಡಿ, ಇದು ಜಾಸ್ತಿ ಇದೆ ಗುಂಡಿ ಇಲ್ಲಿ. ಬೇಲಿ ವಿಶ್ವಾಸಣ್ಣ ಬೇಲಿ ಇದಾರೆ. ಈಗ ಇಲ್ಲ, ಈಗ ಮೇಲೋಗ್ಲಾ? ನದಿ ವಿಶ್ವಾಸಣ್ಣ ಜಾರಿ ಪ್ಲೇಸ್ ತೋರಿಸ್ತಿದ್ದಾರೆ. ಸೈಡ್ ಬಿಡ್ತು, ರಿವರ್ಸ್ ಬಿಡು. ತಗೊಳ್ಳಿ ದೊಡ್ಡ ದೊಡ್ಡ ಎಲ್ಲರೂ ಇಲ್ಲೇ ಬಂದ್ಗಿಂದ ಬಿಟ್ಟ ಅನ್ಕೊಂಡ್ರಿ.
ದಿಶಾನ್ ಹಿಂದೆ ಇದ್ದಾನೆ. ಡ್ರೈವರು ಕೂಲ್ ಕೂಲ್ ಕೂಲ್. ಸ್ಟಾಪ್ ಸ್ಟಾಪ್, ಸಾಕು ಸಾಕು ಸಾಕು. ಬಂಪರು ಏನಾಗ್ಲಿಲ್ಲ, ಅದೇನು ಏನಾಗ್ಲಿಲ್ಲ. ಗ್ಲಾಸ್ ಹಾಕೋಬೇಕಿತ್ತು. ಇಲ್ಲ ನಡೀಲಿ, ಏನಾಗ್ಲಿಲ್ಲ. ಸೀಟ್ಗೆಲ್ಲ ಆರಿಲ್ಲಲ್ಲ, ನೀವು ಜೀವಂತ ಇದ್ದೀರಲ್ಲ. ಥ್ಯಾಂಕ್ಸ್ ಥ್ಯಾಂಕ್ಸ್. ವಾಟ್ರ್ ವಾಟ್ರ್ ಏನಕ್ಕೆ? ವಾಟ್ರ್ ವಾಟ್ರ್ ಕುಡಿ ಕುಡಿ. ಹೋಗಿ ಸರ್. ವಾಟರ್ ಕೂಗ್ತಾರೆ. ಯಾವುದು? Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Turn this room, turn it to an ocean. Let me float around. Eyes closed, like we're dreaming even when we're not. You and me got a whole other meaning, I don't know how. You and me just know how it feels when we're falling in love. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. We can do nothing at all. So what, if you're stupid then you know it's nothing wrong. You and me got a whole other meaning, I don't know how. You and me just know how it feels when we're falling in love. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. ಈಗ ಹೇಳ್ರಪ್ಪ, ಹೆಂಗಿದೆ ಗವಿ 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 ವ್ಯೂ ಪಾಯಿಂಟ್ ಬಗ್ಗೆ ಸ್ವಲ್ಪ ಹೇಳ್ರು. ಗವಿ ಅಂತೂ ಟಾಪ್ ಪ್ಲೇಸ್, ನೆಕ್ಸ್ಟ್ ಲೆವೆಲ್.
ಹೇಳಿ ಬರ್ಲಿ. ದೋಸೆ ಸಾಂಬಾರ್ ಚಟ್ನಿ 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 ಎತ್ತಿದ್ರು ಸೈಕಲ್ ಕ್ಲಬ್ ಅವ್ರನ್ನ ಹಿಡಿದು ಬಿಟ್ರು ಅಲ್ಲಿ ಇಲ್ಲಿ ಬರುತ್ತೆ ರೋಡ್ ಲೆಫ್ಟ್ ಇದೆ ರೋಡ್ ರೋಡ್ ಹಿಂಗೆ ಇಳಿದ್ರೆ ಕತೆ ಮುಗೀತು. ಅಣ್ಣ ಬೆಟ್ಟದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರ, ಹೆಂಗಿದೆ ನಿಮ್ಮ ಅನುಭವ? ದಿಶಾನ ಮೂರಡಿ ಗುಂಡಿ ಮೆಲ್ಲ ಕೆಲ್ಸೋನಿ ದಿಶಾನ ವೀರನ ಸೂರನ ದಿಶಾನ ವೀರನ ಶೂರನ ಈಶಾನ ಗವಿಬೆಟ್ಟ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ನಮ್ ಡ್ರೈವರ್ ಮಾತ್ರ ನೆಕ್ಸ್ಟ್ ಲೆವೆಲ್, ದಿಶಾನ್ ಅವರು ಟಾಪ್ ಡ್ರೈವರ್. ಆಮೇಲೆ ನಮ್ ಕಂಪನಿನೂ ಚೆನ್ನಾಗಿತ್ತು. ಒಂದ್ ಕಡೆ ಮೋಹಿತ್ ಆದ್ರೆ ಇನ್ನೊಂದ್ ಕಡೆ ಚಿಪ್ಲಿ ವಿಶ್ವನ್ ಅವರು. ಓಕೆ ಫ್ರೆಂಡ್ಸ್ ಬಾಯ್. ಅಷ್ಟೇ. ನೀವು ಬರೋರ ಬಗ್ಗೆ ಏನಾರು ಹೇಳಿ. ಬರೋರು ಹೆಂಗೇನಂದ್ರೆ ಚಿಪ್ಸ್ ತಗೊಳ್ಳಿ, ಎಣ್ಣೆ ತಗೊಳ್ಳಿ, ಆರಾಮಾಗಿ ಬನ್ನಿ. ಬರೋರು 4x4 ಜಿಪ್ಸಿ ಆರ್ ಹಿಮಾಲಯನ್ ಅವ್ರ ಅಡ್ವೆಂಚರ್ ಬೈಕಲ್ ಬನ್ನಿ. ಇದಂತೂ ಮಿಸ್ ಮಾಡಬೇಡಿ. ಬಾಕಿ ಗಾಡಿಲಿ ಬಂದ್ರೆ ತಳ್ಕೊಂಡು ಹೋಗ್ಬೇಕಾಗುತ್ತೆ, ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಇದು ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲ ಒಂದ್ಸಲ ವಿಸಿಟ್ ಮಾಡ್ಬೇಕು, ಮಾಡಿ. ಆಫ್ ರೋಡಿಂಗ್ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಒಳ್ಳೆ ವೆದರ್ ಇತ್ತು ಇವತ್ತು. ಗಾಡಿ ಬಗ್ಗೆ ಏನಿಲ್ಲ, ಗಾಡಿ ಫುಲ್ ಮಗು ತರ ಹೋಯ್ತು. ಫುಲ್ ಏನು ಫೋರ್ ವೀಲ್ ಹಾಕಿದ ತಕ್ಷಣ ಸೀದಾ ಹೋಗೇ ಬಿಡ್ತು. ಹೂ ತರ ಹೋಗ್ಬಿಡ್ತು. ಇಲ್ಲ ಹೂವಲ್ಲ, ಮಗು ತರ ಹೋಯ್ತು. ತುಂಬಾ ಚೆನ್ನಾಗಿತ್ತು. ಸಕಲೇಶ್ಪುರದಲ್ಲಿ ಈ ತರದೊಂದು ಬೆಟ್ಟ ಇದೆ ಅಂತ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ತುಂಬಾ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ನೀವು ನಿಮ್ ಫ್ಯಾಮಿಲಿ ಜೊತೆನೆ ಬನ್ನಿ. ಇಷ್ಟ ಹೇಳಲಿಕ್ಕೆ ಇಷ್ಟ ಪಡ್ತೀವಿ. ಧನ್ಯವಾದಗಳು. ಗವಿಬೆಟ್ಟ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ನೀವೇನಾದ್ರು ಸಕಲೇಶ್ಪುರದಲ್ಲಿ ಇದ್ದು ಇನ್ನು ಗವಿಬೆಟ್ಟ ನೋಡ್ಲಿಲ್ಲ ಅಂದ್ರೆ ಇನ್ನು ವೇಸ್ಟ್. ಈಗ ಮಾನ್ಸೂನ್ ಅಲ್ಲಿ ಒಳ್ಳೆ ಟೈಮು, ಫ್ರೀ ಮಾಡ್ಕೊಂಡು ಒಂದ್ಸತಿ ಗವಿಬೆಟ್ಟ ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.